ವಾಟ್ ಡು ಎಕ್ಸಾಕ್ಟ್ಲಿ ಮೀನ್? ಉತ್ತರ ಪ್ರದೇಶಕ್ಕೊಬ್ಬ ಯೋಗಿ ಇದ್ದಾರೆ, ದೇವೇಂದ್ರ ಫಡ್ನವೀಸ್ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ, ಈ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಣ್ಣಾಮಲೈ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಪವನ್ ಕಲ್ಯಾಣ್ ಇದ್ದಾರೆ. ಹಂಗೆ ಕರ್ನಾಟಕಕ್ಕೆ ಯತ್ನಾಳ್ ಆಗ್ಬೇಕು ಅಂತ ನನಗೊಂದು ಹೇಳ್ತೀನಿ. ಈಗ ಯತ್ನಾಳ್ರನ್ನ ಒಂದು ಹೇಳ್ತೀನಿ, ಯತ್ನಾಳ್ರನ್ನ ಇವತ್ತು ಈಗ ಯಾರನ್ನೊಬ್ರು ಲಿಂಗಾಯ್ ಸ್ಟ್ರಾಂಗ್ ಮ್ಯಾನ್ ಅಂತಾರೆ, ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್. ನೀವು ಲಿಂಗಾಯ ಸ್ಟ್ರಾಂಗ್ ಮ್ಯಾನ್, ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಹಿಂದೂಗಳಿಗೆ ರೆಪ್ರೆಸೆಂಟ್ ಮಾಡಿ. ನೀವು ಅಲ್ಲಿ ಪಂಚಮಸಾಲಿ ಹೋರಾಟದಲ್ಲಿ ಉಪಜಾತಿ ಉಪಜಾತಿ ಅದು ಅವ್ರದ್ದು ಪಾಲಿಟಿಕ್ಸ್ ಬಗ್ಗೆ ನಾನು ಹೇಳೋಕ್ಕೋಲ್ಲ. ಈಗ ಅವರು ಆ ಹೋರಾಟದಲ್ಲಿ ಅವ್ರು ಭಾಗಿಯಾಗಲಿ. ಈಗ ಅವರದು ನಾಮ ಇಟ್ಕೊಂಡಿರ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವದ ವಿಚಾರ ಹೋದಾಗ ಬರ್ತಾರೆ. ಹಾಗಾಗಿ ಆ ಸಮುದಾಯದಲ್ಲಿ ಹಿಂದುತ್ವದ ಬಗ್ಗೆ ಪ್ರಖರವಾಗಿ ಮಾತಾಡುವ ವ್ಯಕ್ತಿ ಅಂತ ಜನ ಇವತ್ತು ಗುರುತಿಸ್ತಾ ಇದ್ದಾರೆ ಅವರನ್ನು. ಆಯಿತಾ? ಕರ್ನಾಟಕದ ವಿಚಾರ ಬಂದಾಗ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸು, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹಿಂದುತ್ವವನ್ನು ಇಟ್ಕೊಂಡು ಸತತವಾಗಿ ಮಹಾರಾಷ್ಟ್ರದಲ್ಲಿ 3ನೇ ಸರಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ 2ನೇ ಸರಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಂದರೆ ಕರ್ನಾಟಕ ಅವ್ರ ಎರಡೂ ಸ್ಟೇಟಿಗಿಂತ ಬೆಟರ್ ಇದು. ಯಾಕೆಂತಂದರೆ ನಮಗೆ 1960ಸಲ್ಲೇ ಸಂಘದ ಕಾರ್ಯಕರ್ತರುಗಳು ಅವತ್ತು ಅವರು ಪ್ರಾಮಾಣಿಕತೆಯಿಂದ ಯೋಗ್ಯತೆ ಆಧಾರದ ಮೇಲೆ ಗೆದ್ದು ಬಂದಂಥವ್ರು 83ನಲ್ಲೇ ಎ.ಕೆ. ಸುಬ್ಬಯ್ಯನವರು ಇದ್ದಂಥ ಸಮಯ 18 ಸೀಟ್ ಗೆದ್ದಿದ್ದ ಅಂಥ ಒಂದು ಊರು. ಇಲ್ಲಿ ಯಾಕೆ ನಾವು ಗೆಲ್ಲಕ್ಕಾಗಲ್ಲ? ಈ ಹಿಂದುತ್ವನ ಬೈಂಡಿಂಗ್ ಫೋರ್ಸ್ ಆಗಿ ಯಾಕೆ ಇಟ್ಕೊಳಕ್ಕೆ ಹೋಗಲ್ಲ? ಯಾಕೆ ಕರ್ನಾಟಕ ಪಾಲಿಟಿಕ್ಸಿಗೆ ಒಬ್ಬ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಬೇಕು, ಒಬ್ಬ ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್ ಬೇಕು? ಯಾಕೆ ಇವ್ರಿಗೆ ಜಾತಿ ಬೇಕು? 33% ಇರುವಂಥ ಮರಾಠರ ಕಲೆ ಏನೂ ಮಾಡೋಕ್ಕಾಗಲಿಲ್ಲ? ಅವರನ್ನು ಕೂಡ ಹಿಂದೂಗಳಾಗಿ ಬರಲಿಲ್ವ? ಇವತ್ತು ನಾವೆಲ್ಲ ಓಡಿದ್ರೆ ನಾವು ಮುಗಿತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಯ್ತಲ್ವಾ? ಹಾಗಿರಬೇಕಾದ್ರೆ ಸಮುದಾಯವನ್ನು ಇಟ್ಕೊಂಡು ಒಂದೊಂದು ಜಾತಿಗಳನ್ನ ಇಟ್ಕೊಂಡು ಆ ಜಾತಿಯ ರೆಪ್ರೆಸೆಂಟೇಟಿವ್ಸ್ ನಾವು ಅಂತ ಹೇಳ್ಬಿಟ್ಟು ಟಾಪ್ ಪೋಸ್ಟನ್ನ ಕ್ಲೈಮ್ ಮಾಡುವಂಥ ಮನಸ್ಥಿತಿ ಯಾಕೆ? ನಾವೆಲ್ಲ ಹಿಂದೂಗಳೋಗೋಣ. ನಂದು ಹೋರಾಟ ಏನಿದ್ರು ಕೂಡ ಹಿಂದುತ್ವಕ್ಕೋಸ್ಕರ ಯಾವುದೋ ಊರೊಳಗಡೆ ಸಣ್ಣ ವಿಚಾರ ಆಯಿತು ಅಂದ್ರೂ ಅಲ್ಲಿಗೂ ಹೋಗ್ತೀನಿ. ಅಲ್ಟಿಮೇಟ್ಲಿ BJPಗೆ ಬೇಕಾಗಿರೋದು ಹಿಂದುತ್ವನೇ ಹೊರತು ಈ ಜಾತಿಗಳಲ್ಲ. ಇದು ಗೌಡ್ರ ಪಾರ್ಟಿನೂ ಹೋಗೋದು ಬೇಡ, ಲಿಂಗಾಯತರ ಪಾರ್ಟಿನೂ ಹೋಗೋದು ಬೇಡ, ಬ್ಯಾಕ್ವರ್ಡ್ ಪಾರ್ಟಿನೂ ಹೋಗೋದು ಬೇಡ, ಯಾವ ಪಾರ್ಟಿನೂ ಹೋಗೋದು ಬೇಡ. ಇದು ಸಮಸ್ತ ಹಿಂದೂಗಳ ಪಾರ್ಟಿ ಆಗಿರಬೇಕಿದೆ. ಇಲ್ಲಿ ಯಾರೇ ಬಂದು ಲೀಡರ್ಶಿಪ್ ಅವ್ರವ್ರ ಯೋಗ್ಯತೆ ಮೇಲೆ ಅವ್ರವ್ರ ಅದೃಷ್ಟ ಹಣೆ ಬರ ಎಲ್ಲ ಇರುತ್ತೆ, ಅದ್ರ ಮೇಲೆ ಅವರಿಗೆ ಸ್ಥಾನಮಾನಗಳು ಲಭಿಸ್ತವೆ. ಮೇಲ್ಗಡೆ ಪಾರ್ಟಿ ಟಾಪ್ ಬ್ರಾಸು ನೋಡ್ತಿರ್ತದೆ. ಆದರೆ ಪಾರ್ಟಿ ನಮ್ದು ಪಾರ್ಟಿ ಯಾರ್ದು ಕೂಡ ಜಾಗೀರ್ ಅವ್ರದ್ದು ಅದು ಅಂದರೆ ಅವ್ರದ್ದು ಏನು ಇನ್ಹೆರಿಟ್ ಮಾಡ್ಕೊಳ್ಳಲ್ಲ. ಈ ಪಾರ್ಟಿನ ನಾವು ಬೆಳೆಸಬೇಕು ಅಂತ ಎಲ್ಲ ಸಂಘಟಿತವಾಗಿ ಹೋರಾಟ ಮಾಡಬೇಕು. ಇವತ್ತು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಅಜಿತ್ ಪವಾರ್, ಏಕನಾಥ್ ಶಿಂದೆ ಎಲ್ಲರೂ ಇಟ್ಕೊಂಡು ಚುನಾವಣೆಯಲ್ಲಿ 231 ಸೀಟ್ ಬಂದಾದ್ಮೇಲೂ ಕೂಡ 10 ದಿನ ಮುಖ್ಯಮಂತ್ರಿ ಆಗೋಕ್ಕೆ ಕಾಯ್ತಾರೆ ದೇವೇಂದ್ರ ಫಡ್ನವೀಸ್ ಅಂತಂದರೆ. 2019ರಲ್ಲೂ ಕೂಡ 104 ಸೀಟು ನನಗೆ ಗೊತ್ತಿರೋ ಪ್ರಕಾರವಾಗಿ ಗೆದ್ದಿದ್ರು. ಆವಾಗ ಶಿವಸೇನೆ ಅವ್ರು ಕೈಕೊಟ್ಟಿರುವಾಗ ಅವತ್ತು ಸರ್ಕಾರ ಮಾಡ್ಬೋಯ್ತು. ಅವತ್ತು ಮನುಷ್ಯ ಆ ನೋವನ್ನು ನುಂಗ್ಕೊಂಡು ಮತ್ತೆ ಸತತವಾಗಿ ಕೆಲಸ ಮಾಡಿಬಿಟ್ಟು ಯಾರು ಹಿಂಗೆ ದೋಖಾಭಾಗದ್ರಲ್ಲಿ ಅದೇ ಪಾರ್ಟಿನ ಹೊಡೆದಾಕಿದ್ರು. ಆಮೇಲೆ ಮರಾಠ ಫ್ಯಾಕ್ಟ್ರಿನ ಇಟ್ಕೊಂಬಿಟ್ಟು ಇವರು ಜಾತಿನ ತಗೊಂಬರೋಕೆ ಹೋದಾಗ ಅದು ಅಜಿತ್ ಪವಾರ್ನ ತಗೊಂಬಂದರು. ಈ ರೀತಿ ಸ್ಟ್ರಾಟಜೈಸ್ ಮಾಡಿಬಿಟ್ಟು ಒಂದು ಪಾರ್ಟಿನ ಬಿಲ್ಡ್ ಮಾಡಿದ ಮನುಷ್ಯ ಇವತ್ತು ನನಗೆ ದೇವೇಂದ್ರ ಫಡ್ನವೀಸ್ ನನಗೆ ಬ್ರಾಹ್ಮಣ ಕಾಣಲ್ಲ, ದೇವೇಂದ್ರ ಫಡ್ನವೀಸ್ ಒಬ್ಬ ಹಿಂದೂ ಆಗಿ ಕಾಣ್ತಾರೆ. ಯೋಗಿ ಆದಿತ್ಯನಾಥ್ ಒಬ್ಬ ಠಾಕೂರ್ ಆಗಿ ಕಾಣಲ್ಲ, ಯೋಗಿ ಆದಿತ್ಯನಾಥ್ ಒಬ್ಬ ಹಿಂದೂ ಪ್ರೊಟೆಕ್ಟರ್ ಆಗಿ ನನಗೆ ಕಾಣಿಸ್ತಾರೆ. ಹಾಗಾಗಿ ಅವರಿಗೆ ಇವತ್ತು ಜನಮಾನಸದಲ್ಲಿ ಸ್ಥಾನಮಾನ ಸಿಗ್ತಾರೆ. ಅವರ ರಾಜ್ಯದ ಗಡಿಗಳ ಆಚೆಗೂ ಕೂಡ ನಮ್ಮ ಕಾರ್ಯಕರ್ತರು ಅವರಿಂದ ಪ್ರೇರಿತರಾಗ್ತಾರೆ, ಅವ್ರ ಬಗ್ಗೆ ಒಂದು ಪ್ರೀತಿ ಭಾವನೆಯನ್ನು ಬಳಸ್ಕೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ಅದೇ ಹಿಂದುತ್ವದ ಆಧಾರದ ಮೇಲೆ ಕರ್ನಾಟಕದಲ್ಲೂ ನಾವು ಯಾಕೆ ಈ ಪಾರ್ಟಿಯನ್ನು ಕಟ್ಟಬಾರ್ದು? ನಾವು ಕೂಡ ಆ ನಮ್ಮ ಕಾರ್ಯಕರ್ತರ ಪ್ರೀತಿಯನ್ನು ನಾವು ಯಾಕೆ ಗಳಿಸ್ಕೊಳಕ್ಕೆ ಹೋಗಬಾರ್ದು? ನನ್ನ ಜೊತೆ ನನ್ನ ಹಿಂದೆ ಬರೀ ಒಕ್ಕಲಿಗರು ಇರಬೇಕು, ಲಿಂಗಾಯತರು ಇರಬೇಕು, ಬೆಸ್ಸಿ ಇರಬೇಕು, ST ಇರಬೇಕು, ಇವರು ಇದ್ದು ನನ್ನ ಜಾತಿನ ಇಟ್ಕೊಂಡ್ಬಿಟ್ಟು ನಾನು ಮಂತ್ರಿ ಸ್ಥಾನ ತೊಗೋತೀನಿ, ಮುಖ್ಯಮಂತ್ರಿ ಸ್ಥಾನ ತೊಗೋತೀನಿ. ಈ ಹೋರಾಟ ಬೇಡ. ನಮಗೆ ಬೇಕಾಗಿರುವಂಥದ್ದು ಹಿಂದುತ್ವದ ಆಧಾರದ ಮೇಲೆ ನಮ್ಮ ಯೋಗ್ಯತೆ ಅದೃಷ್ಟದ ಮೇಲೆ ಕೇಂದ್ರದವರು ಯಾರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೋ, ಇನ್ನೊಂದು ಸ್ಥಾನ ಕೊಡ್ತಾರೋ, ಮಂತ್ರಿ ಸ್ಥಾನ ಕೊಡ್ತಾರೋ ಕೊಡಲಿ. ಆದರೆ ನಮ್ಮ ಗುರಿ, ಸಂಕಲ್ಪ, ಉದ್ದೇಶ ಅನ್ನೋದು ಹಿಂದುತ್ವಕ್ಕೆ ನಮ್ಮ ಬದ್ಧತೆ ಆಗಿರಬೇಕು. ಅದನ್ನಷ್ಟೇ ನಾನು ಹೇಳಕ್ಕೆ ಬಯಸ್ತೇನೆ. ಈ ಅರ್ಧ ಗಂಟೆಯಲ್ಲಿ ನೀವು ಮಾತಾಡಿದ್ದನ್ನಷ್ಟು ಸಾರಾಂಶವಾಗಿ ಹೇಳೋದಾದರೆ, ನೀವು ವಿಷಯಾಧಾರಿತ ಬೆಂಬಲ ಕೊಡುವುದಕ್ಕೆ ಆ ಟೀಮಿನಲ್ಲಿ ಹೋಗಿ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದೀರ ಹೊರತು ಬಂಡಾಯ ನಾಯಕರಾಗಿ ಗುರುತಿಸಿಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ. ವಿಚಾರ ನಮ್ಮ ಹಿಂದೂಗಳ ಭೂಮಿಯನ್ನು ಕಬಳಿಸ್ತಿರೋದು. ನಾನು ಹೇಳಿದೆ, ನಾನು ನೇರವಾಗಿ ಹೇಳ್ತೀನಿ, ನಾನೊಬ್ಬ ರಾಷ್ಟ್ರವಾದಿ. ನಾನು ಸಂಘದ ಚಿಂತನೆಯಲ್ಲಿ ನಂಬಿಕೆ ಇಟ್ಟರೂ ಆ ಕಾರಣಕ್ಕೋಸ್ಕರ ಆ ಚಿಂತನೆಗೆ ಪೂರಕವಾಗಿ ಈ ವಿಚಾರ ಇರೋದ್ರಿಂದ ನಾನು ಹೋಗಿದ್ದೀನಿ. ಅದೇ ಆರ್ಧೋ ವಿರುದ್ಧ ಸ್ಕೀಮಿಂಗ್ ಮಾಡೋ ಅಂಥ ಯೋಜನೆ ಆಗಿತ್ತು ಅಂತಂದರೆ ನಾನು 100% ನಾನು ಅಲ್ಲಿಲ್ಲೂ ಇರ್ತಿರ್ಲಿಲ್ಲ. ಯಾಕಂದ್ರೆ ಯಾರ ವಿರುದ್ಧನೋ ಇದು ಮಾಡೋದು, ಪಿತೂರಿ ಮಾಡೋದು, ಯಾರನ್ನ ಮುಗಿಸ್ಬೇಕು, ಯಾವುದೋ ನಾಯಕತ್ವ ಹೊಡ್ಕೊಳ್ಬೇಕು, ಆ ಥರ ಯೋಚನೆ ಇಟ್ಕೊಂಡವ್ರ ಜೊತೆ ನಾನು ಯಾವತ್ತೂ ಕೈ ಜೋಡಿಸಿಲ್ಲ. ಯಾಕೆಂದರೆ ನನಗೆ ವೈಯಕ್ತಿಕವಾಗಿ ನಾನೇನೋ ಆಗಬೇಕು ಅಂತ ನನಗೆ ಆಸೆನೇ ಇಲ್ಲ. ಹಾಗಿರ್ಬೇಕಾದ್ರೆ ಬೇರೆಯವರ ಆಸೆಗೆ ನೀರೇರಕ್ಕೆ ನಾನೇ ಯಾಕೆ ಹೋಗಲಿ?
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.